ಹೌದು, ಕೆಜಿಎಫ್ ಅಲ್ಲ ಇನ್ ಮುಂದೆ ಕೆಡಿಎಫ್. ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಕರಿತಾ ಇದ್ರು, ಆದ್ರೆ ಇನ್ ಮುಂದೆ ಕೋಲಾರ್ ಡೈಮಂಡ್ ಫೀಲ್ಡ್ ಆಗುವತ್ತ ಕೋಲಾರ ಸಾಕ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಚಿನ್ನದ ನಾಡು ಅಂತ ಕರೆಸಿಕೊಳ್ಳುವಂತಹ ಕೆಜಿಎಫ್ ತಾಲೂಕಿಗೆ ಹೊಂದ್ಕೊಂಡಿರೋ ಪೆದ್ದಪಲ್ಲಿ ಅನ್ನೋ ಒಂದು ಗ್ರಾಮದಲ್ಲಿ ವಜ್ರದ ಅಂಶ ಪತ್ತೆಯಾಗಿದೆ. ಗ್ರಾಮದ ಸರ್ವೆ ನಂಬರ್ 15-17ರಲ್ಲಿ ಅಮೂಲ್ಯ ಖನಿಜ ಸಂಪತ್ತು ಇರೋದು ಕಲ್ಲಿನಲ್ಲಿ ಗೊತ್ತಾಗಿದೆ. ಬೃಹತ್ ಬಂಡೆಯಲ್ಲಿ ವಜ್ರ ಇರೋ ಅಂಶವನ್ನ ಭೌಗೋಳಿಕ ಅಧಿಕಾರಿಗಳು ಈಗಾಗಲೇ ಸಂಶೋಧನೆಯ ನಂತರ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿನ ಚಿನ್ನದ ನಾಡು, ಚಿನ್ನ ಪತ್ತೆಯಾಗ್ತಾ ಇದ್ದಂತಹ ಕೋಲಾರದಲ್ಲಿ ಇನ್ನು ಮುಂದೆ ಡೈಮಂಡ್ ನ ಕಾಲ ಶುರುವಾಗಿದ್ಯಾ, ಡೈಮಂಡ್ ಪರ್ವ ಶುರುವಾಗಿದ್ಯಾ ಅನ್ನೋ ಪ್ರಶ್ನೆ, ಜೊತೆಗೆ ಖುಷಿಯ ವಿಚಾರ ಕೂಡ ಹೌದು. ಯಾಕಂದ್ರೆ ಕಣಕಣದಲ್ಲೂ ಕೂಡ ಒಂದು ಕಡೆ ಚಿನ್ನದ ಅಂಶ ಇದ್ರೆ, ಕಲ್ಲಲ್ಲೂ ಕೂಡ ಡೈಮಂಡ್ ನ ಅಂಶಗಳು ಪತ್ತೆಯಾಗಿರೋದೇ ನಿಜಕ್ಕೂ ಖುಷಿ ವಿಚಾರ. ಇದೀಗ ಸ್ಥಳೀಯರು ಸುದರ್ಶನ್ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಮೇಡಮ್ ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಇಷ್ಟು ದಿನ ಚಿನ್ನದ ನಾಡು ಅಂತ ಕರ್ಸ್ಕೊಳ್ತಾ ಇತ್ತು, ಈಗ ನೋಡಿದ್ರೆ ಡೈಮಂಡ್ ನಾಡು ಅಂತ ಕರ್ಸ್ಕೊಳತ್ತಾ ಇನ್ ಮುಂದೆ? ಖಂಡಿತವಾಗೂ ಮೇಡಮ್, ಇದು ಕೆಜಿಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ಸರಹದ್ದಿಗೆ ಹೊಂದಿಕೊಂಡಂತಹ ಪೆದ್ದಪಲ್ಲಿ ಗ್ರಾಮ. ಸೊ ಈ ಗ್ರಾಮದಲ್ಲಿ ಸುಮಾರು ಒಂದು 15ರಿಂದ 20 ವರ್ಷಗಳಿಂದ ಈ NRIM ಅವರು, ನ್ಯಾಷನಲ್ ಜಿಯಾಲಜಿಸ್ಟ್ ಅವರು ಬಂದ್ಬಿಟ್ಟು ಆಗಾಗ ಬರೋರು, ಒಂದು ಬಂದು ಇದು ಪರಿಶೀಲನೆ ಮಾಡೋರು, ಏನೋ ಇದೆ ಹಾಗೆ ಅಂತೇಳಿ, ಇದರಲ್ಲಿ ಹೀಲಿಯಂ ಇದೆ ಅನ್ನೋರು, ಕೆಲವು ಸಲ ಚಿನ್ನ ಇದೆ ಅನ್ನೋರು, ಕೆಲವರು ಡೈಮಂಡ್ ಇದೆ ಅನ್ನೋದು ಊಹಾಪೋಹಗಳಲ್ಲಿ ಅವ್ರು ಬರೋರು, ಕಲ್ಲುಗಳು ಕೇಳೋರು, ಹೊಡ್ಕೊಡ್ತಾ ಇದ್ರು. ನಾವು ಗ್ರಾಮಸ್ಥರು ಅವ್ರು ಎತ್ಕೊಂಡು ಹೋಗಿ ಕೇಂದ್ರದಲ್ಲೋ ರಾಜ್ಯದಲ್ಲೋ ಎಲ್ಲೋ ಅವರ ಲ್ಯಾಬ್ಗಳಲ್ಲಿ ಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ರು. ಸೊ ಅದರಲ್ಲಿ ಆ ಬಂಡೆ ಮೇಲೆ ಏನು ವಿಶೇಷ ಅಂತ ಹೇಳಿದ್ರೆ ಒಂದು ನಕ್ಷೆ ಹಾಕಿದ್ದಾರೆ. ಇದು ಚೋಳರು ಇಲ್ಲಿ ಇದ್ದು ಹೋದ್ರು ಹಾಗೆ ಅಂತ ಹೇಳಿ ಒಂದು ಹೇಳ್ತಾರೆ. ಹಾಗೆ ಅಂತ ಚೋಳರು ಇದ್ರು ಹಾಗೆ ಅಂತ ಬಂಡೆ ಮೇಲೆ ಒಂದು ನಕ್ಷೆ ಇದೆ. ಸೊ ಅದರ ಕೆಳಗಡೆ ಅಪಾರವಾದ ಒಂದು ಬೆಲೆ ಬಾಳುವ ಒಂದು ವಜ್ರಗಳು, ವೈದ್ಯರುಗಳು ಇವೆಲ್ಲನೂ ಇದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಏನು ಸತ್ಯ ಯಾವುದು ಅಂತ ಗೊತ್ತಿಲ್ಲ. ಬಟ್ ಒಂದು 20 ವರ್ಷದಿಂದ ಇದು ಪರಿಶೋಧನೆ ಮಾಡ್ತಾನೆ ಇದ್ದಾರೆ. ಇತ್ತೀಚೆಗೆ ಒಂದು 6 ತಿಂಗಳ ಆದ ನಂತರ ಇದು ತೀವ್ರವಾಗಿದೆ. ಶೋಧನಾ ಕಾರ್ಯ ತೀವ್ರವಾದ ನಂತರ ಈ ಕಂದಾಯ ಇಲಾಖೆಯವರು ಇದನ್ನ ನಾವು ಈ ಒಂದು 15 ಎಕರೆ ಪ್ರದೇಶದಲ್ಲಿ ಇದು ವಿಸ್ತರಣೆ ಇದೆ ಮೇಡಮ್. ಈ 15 ಎಕರೆ ಪ್ರದೇಶನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಬೇಕು ಹಾಗೆ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಅಲ್ಲಿ ಲೇಔಟ್ ಮಾಡೋದಕ್ಕೆ ಅಂತ ಹೇಳಿ ಗ್ರಾಮಸ್ಥರು ಒಬ್ರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕಂದಾಯ ಇಲಾಖೆಯವರು ಹೋಗಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ರು, ಸರ್ ನಮ್ಮ ವ್ಯಾಪ್ತಿಗೆ ಬರುತ್ತಿದ್ದು ಇಲ್ಲಿ ಅಪಾರ ಪ್ರಮಾಣವಾದ ಒಂದು ಖನಿಜ ವಸ್ತು ಇರೋದ್ರಿಂದ ನಾವು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಬೇಕಾಗುತ್ತೆ, ಆದ್ರಿಂದ ಇಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ನಡೆಸಬಾರ್ದು ಅಂತ ಹೇಳಿ ನಿರ್ಬಂಧ ಹೇರಿದ್ದಾರೆ ಮೇಡಮ್. ಸೊ ಇದು ನಮಗೂ ಜನರು ಕೂಡ ಒಂದು ಬಹಳ ಕುತೂಹಲ ಕಾಡಿದೆ, ಏನ್ ಇರಬಹುದು ಒಳಗಡೆ ಇದು. ಯಾಕಂದ್ರೆ ಈಗಾಗಲೇ ನಮ್ಮ ಕೆಜಿಎಫ್ ನಷ್ಟದ ನೆಪ ಒಟ್ಟಿ BGML ಕಾರ್ಖಾನೆನ ಮುಚ್ಚಿದ್ದಾರೆ. ಮುಚ್ಚಿ ಇದೊಂಥರ ಸ್ಮಶಾನ ಟೈಪ್ ಆಗೋಗಿದೆ. ಯಾವ್ದು ಕೈಗಾರಿಕೆನೂ ಇಲ್ಲ, ಕೆಲಸ ಇಲ್ಲ. ಕೆಲಸಕ್ಕಾಗಿ ಈಗ ಒಂದು ಸುಮಾರು 15,000 ಜನ ನಿತ್ಯ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಕೆಲಸಕ್ಕಾಗಿ. ಸೊ ಆ ಸಂದರ್ಭದಲ್ಲಿ ಈ ರೀತಿ ಒಂದು ಕುರು ಇದೆ, ಇಲ್ಲದ ವಜ್ರ ಇದೆ, ವಜ್ರದ ಆಳದಲ್ಲಿ ಇದೆ ಅನ್ನೋದೇ ಒಂದು ನಮಗೆ ಒಂದು ಕುತೂಹಲ ಇದೆ. ಖಂಡಿತವಾಗೂ ಇದೇನಾದ್ರು ಸರ್ಕಾರದ ಮಟ್ಟದಲ್ಲಿ ಎಲ್ಲಾ ಇಲಾಖೆಗಳು ಸಹಯೋಗದೊಂದಿಗೆ ಇಚ್ಛಾಶಕ್ತಿಯಿಂದ ಅಧಿಕಾರಿಗಳು ಏನಾದ್ರೂ ಇದನ್ನ ಪರಿಶೋಧನೆ ಮಾಡಿ ಅತಿ ಶೀಘ್ರವಾಗಿ ಇದನ್ನ ಏನಾದ್ರೂ ಒಂದು ಓಪನ್ ಮಾಡಿ ಏನಿದೆ ಅಂತ ಹೇಳಿ ಜನರಿಗೂ ತಿಳಿಸಿ, ಮತ್ತೆ ಏನಾದ್ರೂ ಒಂದು ವೇಳೆ ವಜ್ರದೇ ಇದ್ರೆ ಇದನ್ನ ಕಾರ್ಖಾನೆ ಮಾಡಿ ಸ್ಥಳೀಯರಿಗೆ ಕೆಲಸ ಕೊಡೋ ನಿಟ್ಟಿನಲ್ಲಿ ಮುಂದಾದ್ರೆ ಮತ್ತೆ ಕೆಜಿಎಫ್ ಏನು ನಮ್ಮ ವಿಶ್ವಕ್ಕೆ ಚಿನ್ನ ಕೊಟ್ಟಿದೆ ಆ ರೀತಿ ಮತ್ತೆ ವಿಶ್ವಕ್ಕೆ ವಜ್ರ ಕೊಡುವಂತಹ ಕಾಲ ಕೂಡು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಮೇಡಮ್. ಸೊ ಅದನ್ನ ಅಭಿವೃದ್ಧಿ ಮಾಡೋದ್ರಿಂದ ಏನಿದೆ ಅಂತ ಎಕ್ಸಾಕ್ಟ್ ಆಗಿ ನೋಡೋದ್ರಿಂದ ಆ ಭಾಗದ ಜನರಿಗೂ ಕೂಡ ಒಂದು ಉದ್ಯೋಗ ಕೊಟ್ಟಂಗಾಗತ್ತೆ, ಅಭಿವೃದ್ಧಿ ಕೂಡ ಪಡಿಸಿದಂಗಾಗತ್ತೆ ಅಂತ. ಖಂಡಿತವಾಗೂ ಮೇಡಮ್, ಇದು ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಬೇಕಷ್ಟೇ. ಜೊತೆಗೆ ತಾವ್ ಹೇಳ್ತಾ ಇದ್ದೀರಾ ಸುದರ್ಶನ್ ಅವರು, ತಾವ್ ಹೇಳ್ತೀರಾ 6 ತಿಂಗಳಿಂದ ಈಚೆಗೆ ಈ ತರ ಗೊತ್ತಾಗಿದೆ ಅಂತ. ಎಷ್ಟು ದಿನಗಳಿಂದ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಬೇರೆ ಬೇರೆಯವರು ಬಂದು ಸಂಶೋಧನೆ ಮಾಡ್ತಾ ಇದ್ದಾರೆ ಇಲ್ಲಿ? ತಮ್ಮ ಗಮನಕ್ಕೆ ಯಾವಾಗ ಬಂದಿದೆ ಇದು? ಮೇಡಮ್ ಇದು ಸುಮಾರು 15-20 ವರ್ಷದ ಬರೋರು ಬಂದು ಇದು ಕಂದಾಯ ಇಲಾಖೆಯವರು ಕೂಡ ಗೊತ್ತಿರ್ಲಿಲ್ಲ. ಇದು ಯಾವ ಇಲಾಖೆಯವರು, ಆ ಸರ್ವೇಕ್ಷಣಾ ಇಲಾಖೆಯವರು ಬರೋರು ನೇರವಾಗಿ ಗ್ರಾಮದಲ್ಲಿ ಕಾರುಗಳು ನಿಲ್ಸೋರು ಬಂದು ಶೋಧನೆ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಇತ್ತೀಚೆಗೆ ಒಂದು 6 ತಿಂಗಳ ಆದ ನಂತರ ಈ ಕಂದಾಯ ಅಧಿಕಾರಿಗಳು ಬರೋಕೆ ಪ್ರಾರಂಭ ಮಾಡಿದ್ರು. ಸರಿ ಇವ್ರು ಏನೋ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಇದ್ ಮಾಡ್ಕೊಂಡು ಸುಮ್ನೆ ಆಗುದ್ರಿ. ಕಲ್ಲು ಕೇಳೋರು, ಕಲ್ಲು ಒಡ್ಕೊಡೋರು, ಕಲ್ಲು ಎತ್ಕೊಂಡು ಹೋಗ್ತಾ ಇದ್ರು. ಸರ್ ಏನೋ ಬರ್ತಾರೆ, ಏನೋ ಅಧಿಕಾರಿಗಳು ಬರ್ತಾರೆ, ಏನೋ ನೋಡ್ಕೊಂಡು ಹೋಗ್ತಾ ಇದಾರೆ ಅಂತ. ಇತ್ತೀಚೆಗೆ ಗ್ರಾಮಸ್ಥರು ಒಬ್ರು ಲೇಔಟ್ ಮಾಡೋದಕ್ಕೆ ಆ ಸ್ಥಳದಲ್ಲಿ JCB ಇಟ್ಕೊಂಡು ಹೊಡೆಯಕ್ ಮುಂದಾದಾಗ, ಬಂಡೆಗಳನ್ನ ಹೊಡೆಯಕ್ ಮುಂದಾದಾಗ ಕಂದಾಯ ಅಧಿಕಾರಿಗಳು ಮತ್ತೆ ಆ ಇಲಾಖೆಯವರು ಬಂದು ಇಲ್ಲ ಇದು ಸರ್ಕಾರದ ವಶಪಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ
ಮುಂದಾಗ್ತಾ ಇದೀವಿ. ಸೊ ಇಲ್ಲಿ ಅಪಾರವಾದ ಬೆಲೆಬಾಳುವ ಒಂದು ವಜ್ರ ಇರುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಅದರಿಂದ ಇಲ್ಲಿ ಯಾವುದೇ ಒಂದು ನೀವು ಚಟುವಟಿಕೆಗಳನ್ನ ಮಾಡಬಾರ್ದು ಹಾಗೆ ಅಂತೇಳಿ ನಿರ್ಬಂಧ ಹೇರಿದ್ದಾರೆ. ಆಗ ನಮ್ಗಳಿಗೆಲ್ಲ ಒಂದು ಕುತೂಹಲ ಕಾಡ್ತು, ಏನಿರಬಹುದು ಒಳಗಡೆ ಇದು, ಏನಾಗ್ಬೋದು ಮುಂದೆ ಅನ್ನೋ ಇದು ನಮಗೂ ಇವಾಗ ಕಾಡ್ತಾ ಇದೆ. ಬಟ್ ಇದ್ರ ಬೋರ್ಡ್ ಎಲ್ಲಾನು ಸುಮಾರು 15 ವರ್ಷ ಹಿಂದೆನೆ ಬೋರ್ಡ್ ಹಾಕಿದ್ದಾರೆ ಮೇಡಮ್. NRIM ಅವರು ನ್ಯಾಷನಲ್ ಜಿಯೋಗ್ರಫಿಕ್ ಇಲಾಖೆ ಅವರು ಹಾಕಿದ್ರು. ಇದರಲ್ಲಿ ಈ ತರ ಒಂದು ಇದು ಹೀಲಿಯಂ ಇರ್ಬೋದು, ಗೋಲ್ಡ್ ಇರ್ಬೋದು, ವಜ್ರಗಳು ಇದು ಏನೇನಿದೆ ಅಂತ ಸುಮಾರು 7 ಐಟಮ್ಸ್ ಅಲ್ಲಿ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಓಕೆ ಸರ್, ಏನೇ ಆದ್ರೂ ಕೂಡ ಇಷ್ಟು ದಿನ ಚಿನ್ನದ ನಾಡ್ ಅಂತ ಇದ್ರಿ, ಇವಾಗ ಡೈಮಂಡ್ ನಾಡಲ್ಲಿ ಇರ್ಲಿಕ್ಕೆ ಶುರು ಮಾಡ್ಬಿಡ್ತೀರಾ ಬಿಡಿ ಸರ್. ಖಂಡಿತವಾಗಿ ಇದು ಕರ್ನಾಟಕದಲ್ಲಿ ಇದೆ ಅನ್ನೋದೇ ನಮಗೊಂದು ಹೆಮ್ಮೆ ಅಲ್ವಾ? ಖಂಡಿತ ಹೆಮ್ಮೆ ಆಗುತ್ತೆ. ಖಂಡಿತ. ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕೆ. ಸುಮಾರು ಒಂದು 15 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದು ಇಲ್ಲಿ ಒಂದೊಂದು ಕಲ್ಲು ಬ್ಲಾಕ್ ಟೈಪಲ್ಲಿ ಕಟ್ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ರು. ಎತ್ಕೊಂಡೋಗ ಅವಾಗ ನಾವು ಅವ್ರನ್ನ ಕೇಳ್ತಾ ಇದ್ವಿ, ಈ ಥರ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರಾ, ಏನಿದ್ರು ಸಮಾಚಾರ ಅಂತ ಕೇಳೋದಕ್ಕೆ, ಇದರಲ್ಲಿ ಚಿನ್ನ ಬೆಳೀತಾ ಇದೆ, ಅದಕ್ಕೆ ನಾವು ಟೆಸ್ಟಿಂಗ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇದೀಗ ಒಂದು 4-5 ವರ್ಷಗಳಿಂದ ಈ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಂಟ್ರಿ ಆದರು. ಪ್ರಪಂಚದಲ್ಲೇ 2ನೇ ಸ್ಥಾನ ಈ ಬಂಡೆಗೆ ಹೆಸರುವಾಸಿ ಇದೆ, ಅದಕ್ಕೆ ಇದನ್ನ ಟೂರಿಸ್ಟ್ ಪ್ಲೇಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ಸುತ್ತಮುತ್ತಲಿರೋ ಜಮೀನೆಲ್ಲ ಸ್ವಲ್ಪ ಆಕ್ಯುಪೈರ್ ಮಾಡಿಕೊಂಡು ಅವ್ರಿಗೇನಿದೆ ನಷ್ಟ ಪರಿಹಾರ ಕೊಡ್ತೀವಿ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ.